ಅಥಣಿಯಲ್ಲಿ ಮುಸ್ಲಿಂ ಧರ್ಮದ ಪವಿತ್ರ ರಂಜಾನ್ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ. ರಂಜಾನ್ ಹಬ್ಬದ ಸಂಪ್ರದಾಯದಂತೆ ಒಂದು ತಿಂಗಳ ಕಾಲ ಮುಸ್ಲಿಮರು ಉಪವಾಸ ವ್ರತ ಆಚರಿಸುವುದರ ಜೊತೆಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ನೀರು ಬಿಟ್ಟು ಉಪವಾಸ ಮಾತ್ರವಲ್ಲದೆ ದಾನ, ನಮಾಜ್, ಕುರಾನ್ ಪಠಣ, ತರಾವೀಹ್ ಮಾಡುವ ಮೂಲಕ ದೇವರನ್ನು ಸ್ಮರಣೆ ಜೊತೆಗೆ ಆ ರಂಜಾನ್ ಹಬ್ಬವನ್ನು ವಿಶೇಷವಾಗಿ ಆಚರಿಸಿಕೊಂಡು ಬರಲಾಗುತ್ತದೆ ಎಂದು ಅಥಣಿ ಮಾಜಿ ಶಾಸಕ ಶಹಜಾನ್ ಡೊಂಗರಗಾವ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ದೊಡ್ಡ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಧರ್ಮದ ಪವಿತ್ರ ಹಬ್ಬ ರಂಜಾನ್ ಹಬ್ಬವನ್ನು ಆಚರಿಸಿ ಮಾತನಾಡಿದ ಅವರು, ಈ ಆಚರಣೆಯ ನಂಬಿಕೆಯಂತೆ ಅಲ್ಲಾಹ್ನೊಂದಿಗಿನ ತಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಉಪವಾಸ ಎಂಬುದು ಆತ್ಮಸ್ಥೈರ್ಯ ಹೆಚ್ಚಿಸಲು, ಹಸಿವಿನ ಮಹತ್ವ ಮತ್ತು ಅದೃಷ್ಟ ಸಂಪಾದನೆ ಮಾಡಲು ಶ್ರದ್ಧೆಯಿಂದ ಉಪವಾಸವನ್ನು ಆಚರಿಸುತ್ತೇವೆ. ತಿಂಗಳ ಪ್ರತಿಯೊಂದು ದಿನ ಮುಸ್ಲಿಮರು ಈ ಹಬ್ಬದ ಆಚರಣೆ ಮೂಲಕ ಅಲ್ಲಾಹನಲ್ಲಿ ನಂಬಿಕೆ ಇಟ್ಟುಕೊಳ್ಳುವುದೇ ಈ ರಂಜಾನ್ ಹಬ್ಬದ ವಿಶೇಷವಾಗಿದೆ. ದೇವರು ದೇಶದ ಎಲ್ಲಾ ಜನರಿಗೂ ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ದೇಶವನ್ನು ಇನ್ನಷ್ಟು ಸಮೃದ್ಧಿಯತ್ತ ಸಾಗಲಿ ಎಂಬ ಅಲ್ಲಾಹನಲ್ಲಿ ಪ್ರಾರ್ಥಿಸುವುದರ ಜೊತೆಗೆ ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದರು. ವಿಶೇಷವಾಗಿ ಅಥಣಿ ತಾಲೂಕಿನ ಸಮಸ್ತ ಜನಕ್ಕೆ ಈದ್ ಉಲ್ ಫಿತರ್ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಪರಮಾತ್ಮನು ಯಾರು ನಮಗೆ ಈ ಮಾನವ ಜನ್ಮವನ್ನು ಕಟ್ಟಿದ್ದಾನೆ, ಈ ಬ್ರಹ್ಮಾಂಡವನ್ನು ರಚಿಸಿದ್ದಾನೆ, ಈ ಒಂದು ರಂಜಾನ್ ತಿಂಗಳಲ್ಲಿ, ಈ ಒಂದು ಪವಿತ್ರ ತಿಂಗಳಲ್ಲಿ ನಾವು ದೇವರ ಉಪಾಸನೆ ಮಾಡುವಂಥದ್ದು. ಉಪವಾಸ ಅಂದರೆ ಒಂದು ಉಪಾಸನೆ, ಅದೊಂದು ತಪಸ್ಸು. ಯಾವ ದೇವರು ನಮಗೆ ಈ ಮಾನವ ಜನ್ಮವನ್ನು ಕೊಟ್ಟರೆ ಹಿನ್ನೆಲೆಯಲ್ಲಿ ದೇವರಿಗೆ ವಿಧೇಯರಾಗಿ ಪ್ರಾರ್ಥನೆ ಮಾಡುವಂಥದ್ದು ಇಬಾದತ್. ಅದರಲ್ಲಿ ಮುಖ್ಯವಾಗಿ ಉಪವಾಸ ಇರುವಂಥದ್ದು, ನಮಾಜ್ ಇರುವಂಥದ್ದು, ಜಕಾತ್ ಕೊಡುವಂಥದ್ದು, ಇವೆಲ್ಲ ಕಡ್ಡಾಯವಾಗಿ ದೇವರ ಆದೇಶ ಮಾಡಿರುವಂಥದ್ದು ಪಾಲನೆ ಮಾಡುವುದು ನಮ್ಮ ಮುಸ್ಲಿಂ ಬಾಂಧವರ ಒಂದು ಕರ್ತವ್ಯ. ಆ ಕರ್ತವ್ಯವನ್ನು ನಿಭಾಯಿಸಿ ಒಂದು ತಿಂಗಳವರೆಗೆ ಉಪವಾಸ ಇರುವುದರಿಂದ ಬಡವರಿಗೆ ಆ ಉಪವಾಸದಿಂದ ಬಡತನದಿಂದ ಏನು ಕಷ್ಟ ಆಗ್ತೈತೆ ಅನ್ನುವಂಥದ್ದು ತಿಳ್ಕೊಂಡು ಮುಂದೆ ನಾವು ಖೈರಾತ್ ಮಾಡುವಂಥದ್ದು. ಇದೆಲ್ಲವನ್ನು ದೇವರ ಆದೇಶದ ಪ್ರಕಾರ ಇವತ್ತು ಇಡೀ ಜಗತ್ತಿನಲ್ಲಿ ಮುಸ್ಲಿಂ ಬಾಂಧವರು ಒಂದು ತಿಂಗಳು ಉಪವಾಸ ಮಾಡಿ ಆ ದೇವರನ್ನು ನಂಬಿಸುವಂಥದ್ದು, ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂಥದ್ದು ಕಾರ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥದ್ದು ಪ್ರಾರ್ಥನೆಯನ್ನು ಸಹಿತ ನಮ್ಮ ಮೌಲ್ವಿಯವರು ಮಾಡಿದ್ದಾರೆ. ನಾವೆಲ್ಲರೂ ಒಕ್ಕಟ್ಟಾಗಿ ಭಾರತೀಯರು ಸಹೋದರತ್ವದಿಂದ ಇರಬೇಕನ್ನುವಂಥ ಸಂದೇಶವನ್ನು ನೀಡಿದ್ದಾರೆ. ಆ ದೇವರು ನಮಗೆ ಒಕ್ಕಟ್ಟಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸುವಂಥದ್ದು ಒಂದು ಶಕ್ತಿ ಮತ್ತು ಬುದ್ಧಿಯನ್ನು ದಯಪಾಲಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ನಾನು ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ಶುಭ ಹಾರೈಸುತ್ತೇನೆ. ಸಮುದಾಯದ ಮುಖಂಡರಾದ ಅಸ್ಲಾಂ ನಾಲಬಂದ ಮಾತನಾಡಿ, ತಿಂಗಳ ಪ್ರತಿಯೊಂದು ದಿನ ಮುಸ್ಲಿಮರು ಈ ಹಬ್ಬದ ಆಚರಣೆ ಮೂಲಕ ಅಲ್ಲಾಹ್ನಲ್ಲಿ ನಂಬಿಕೆ ಇಟ್ಟುಕೊಳ್ಳುತ್ತಾರೆ. ಪ್ರಾರ್ಥನೆ, ಕುರಾನ್ ಪಠಣ ಮತ್ತು ದಾನ ಧರ್ಮದಲ್ಲಿ ತೊಡಗುವುದು ಮಾತ್ರವಲ್ಲದೆ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ತಮ್ಮ ಒಡನಾಟವನ್ನು ಗಟ್ಟಿಗೊಳಿಸುವ ಹಬ್ಬವೇ ರಂಜಾನ್ ಹಬ್ಬವಾಗಿರುತ್ತದೆ ಎಂದರು. बहना रोजा करके ईद की नमाज का असर सब जने आके ईद की नमाज पढ़ के सबको ईद मुबारक बोलता हूँ मैं. सब जने खुशी और मोहब्बत में हर एक इंसान सब जने हंसते करते मोहब्बत में रहना करके ईद मुबारक सबको बोलता हूँ. ಇದೇ ಸಮಯದಲ್ಲಿ ಮೌಲಾನಗಳಿಂದ ಪ್ರಾರ್ಥನೆ ಬೋಧಿಸಿದರು. ಈ ವೇಳೆ ರಿಯಾಜ್ ಡೊಂಗರಗಾವ, ಆತಿಕ್ ಮೊಮೀನ, ಬಾಬು ಕೆಮ್ಲಾಪುರ, ವಶೀಂ ಕೆಮ್ಲಾಪುರ, ಲ್ಯಾಂಡ್ ಡೆವಲಪರ್ಸ್ ರಫೀಕ್ ಡಾಂಗೆ, ಸಬೀರ್ ಸಾತ್ಬಚ್ಚಿ, ಗುಲಾಬ್ ನಾಲಂದ, ರಿಯಾಜ್ ಸನದಿ ಮತ್ತು ಸೈಯದ್ ಅಮೀನ್ ಗದ್ಯಾಳ ಅನೇಕ ಮುಸ್ಲಿಂ ಬಾಂಧವರು ಪರಸ್ಪರ ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದರು. ಸತೀಶ್ ಕೋಡಿ, ನ್ಯೂಸ್ ಫಾಸ್ಟ್ ಚಿಕ್ಕೋಡಿ.